ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ, ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 5th ಸೆಮಿಸ್ಟರ್, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬೆಳ್ಳಾರಿ, ಸೆಷನ್ 19. Modern Indian history from 1707 to 1856 AD. ಆಧುನಿಕ ಭಾರತದ ಇತಿಹಾಸ 1707ರಿಂದ 1856ರವರೆಗೆ. ಎರಡನೇ ಯೂನಿಟ್ ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕಾರ್ನ್ ವಾಲಿಸ್ ಆ್ಯಂಡ್ ಲಾರ್ಡ್ ವೆಲ್ಲೆಸ್ಲಿ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯ ಗುಣ ಮತ್ತು ದೋಷಗಳು ಎನ್ನುವಂಥ ವಿಷಯವನ್ನು ಕುರಿತು ಅಥವಾ ಘಟಕವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಮೆರಿಟ್ ಆ್ಯಂಡ್ ಡಿಮೆರಿಟ್ ಆಫ್ ಸಬ್ಸಿಡೈರಿ ಅಲೈನ್ಸ್ 1798. 1798ರಲ್ಲಿ ಜಾರಿಗೆಗೊಳಿಸಿರುವಂತಹ ಈ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥ ಈ ಒಂದು ವ್ಯವಸ್ಥೆಯ ಇಂದ ಬ್ರಿಟಿಷರಿಗೆ ಯಾವ ರೂಪದಲ್ಲಿ ಅನುಕೂಲಗಳು ಅಥವಾ ಲಾಭಗಳು ಅಥವಾ ಉಪಯೋಗಗಳು ಆದವು ಎನ್ನುವಂಥದ್ದನ್ನು ಇಂದಿನ ಘಟಕದಲ್ಲಿ ಚರ್ಚೆಯನ್ನು ಮಾಡೋಣ. ಅಡ್ವಾಂಟೇಜ್ ಆಫ್ ಸಬ್ಸಿಡರಿ ಅಲೈನ್ಸ್. ನಮಗೆ ಪ್ರಮುಖವಾಗಿ ಸಹಾಯಕ ಸೈನ್ಯ ಪದ್ಧತಿಯ ಜಾರಿಗೊಳಿಸುವಿಕೆಯಿಂದ ಆಗಿರುವಂತಹ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟು ಪ್ರಯೋಜನವಾಯಿತು. ದಿ ಸಬ್ಸಿಡರಿ ಅಲೈನ್ಸ್ ಪ್ರೊವೈಡ್ ಬೆನಿಫಿಷಿಯಲ್ ಫಾರ್ ದಿ ಇಂಗ್ಲಿಷ್ ಗವರ್ನಮೆಂಟ್ ಫ್ರಮ್ ದ ಫಾಲೋವಿಂಗ್ ಪಾಯಿಂಟ್ಸ್ ಆಫ್ ವ್ಯೂ ಅಂತ ನೋಡ್ತೀವಿ. ಈ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥದ್ದು ಕಳೆದ ಘಟಕದಲ್ಲಿ ನಾವು ಚರ್ಚೆಯನ್ನು ಮಾಡಿದ ರೀತಿಯನ್ನು ಗಮನಿಸಿದಾಗ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿರುವಂತಹ ರಾಜನು ಆಂಗ್ಲರ ಆಶ್ರಿತ ರಾಜ್ಯವಾಗಿ ಪರಿವರ್ತಿತವಾಗಿ ಮತ್ತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹಿಡಿತಕ್ಕೆ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎನ್ನುವಂಥದ್ದನ್ನು ನೋಡಿದ್ವಿ. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟು ಪ್ರಮಾಣದಲ್ಲಿ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭಗಳಾಯಿತು ಎನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಒಂದನೇದಾಗಿ, ದ ರೂಲ್ ಆಫ್ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ದ ನೇಟಿವ್ ರೂಲರ್ಸ್ ಬೈ ದಿಸ್ ಅಲೈನ್ಸ್ ವಿಚ್ ಫ್ರೀಡ್ ದ ಕಂಪನಿ ಫ್ರಮ್ ಎನಿ ಫಿಯರ್ ಆಫ್ ಇನ್ವಾಷನ್ ಬೈ ಒನ್ ಆರ್ ಮೋರ್ ನೇಟಿವ್ ರೂಲರ್ಸ್ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂಥದ್ದು ಈ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥದ್ದನ್ನು ಬಲವಂತವಾಗಿ ಹೇರುವಂಥ ಕೆಲಸವನ್ನು ಮಾಡಿತು. ಈ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ರಾಜರಿಂದ ಒಂದಾದರ ನಂತರ ಒಂದರಂತೆ ಅನೇಕ ಪ್ರದೇಶಗಳನ್ನು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ರಾಜಕೀಯ ಅಧಿಕಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮುನ್ನಡೆಯುವಂಥ ಕೆಲಸ ಕಾರ್ಯವನ್ನು ಕಂಪನಿ ಎನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಇಲ್ಲಿ ಈ ಪದ್ಧತಿಗೆ ಅಳವಡಿಸಿಕೊಂಡಿರುವಂತಹ ರಾಜರುಗಳು ತಮ್ಮ ಸಂಪೂರ್ಣವಾಗಿರುವಂತಹ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ ನಾವು ನೋಡ್ಬೋದು. ದೆನ್ ನಾವು ಎರಡನೇದು, ಇಟ್ ಬೂಸ್ಟೆಡ್ ದಿ ರಿಸೋರ್ಸ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಸಾಕಷ್ಟು ಸಂಪನ್ಮೂಲಗಳ ಹೆಚ್ಚಳ ಆಯಿತು. ಪ್ರದೇಶಗಳ ಸಂಪನ್ಮೂಲಗಳಾಗಿರ್ಬೋದು, ಆರ್ಥಿಕ ಸಂಪನ್ಮೂಲಗಳಾಗಿರ್ಬೋದು, ಹಣಕಾಸಿನ ಮೂಲಗಳಾಗಿರ್ಬೋದು, ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ಸಾಕಾದಷ್ಟು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀಇನ್ಫೋರ್ಸ್ಮೆಂಟ್ ಎನ್ನುವ ರೀತಿಯಲ್ಲಿ ಅವರಿಗೆ ಈ ವ್ಯವಸ್ಥೆಯಿಂದ ಒಂದು ಅನುಕೂಲ ಎನ್ನುವಂಥದ್ದು ಉಂಟಾಯಿತು. ದೆನ್ ಮೂರನೇದು ನೋಡಿದಾಗ, ಸಚ್ ಪ್ರಾವಿಷನ್ಸ್ ವರ್ ಮೇಡ್ ದ್ಯಾಟ್ ದ ಬ್ರಿಟಿಷ್ ಆರ್ಮಿ ಕುಡ್ ರಿಮೈನ್ ಇನ್ ಇಂಡಿಯಾ ಅಟ್ ದ ಕಾಸ್ಟ್ ಆಫ್ ದ ನೇಟಿವ್ ರೂಲರ್ಸ್.
ಈ ಪದ್ಧತಿಯನ್ನು ಯಾರು ಅಳವಡಿಸಿಕೊಂಡಿರ್ತಾರೆ ಸಂಪೂರ್ಣವಾಗಿರುವಂತಹ ವೆಚ್ಚವನ್ನು ಇಂಗ್ಲಿಷ್ ಸೇನಾ ತುಕಡಿಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಟುಕೊಂಡ ಮೇಲೆ ಅದರ ಎಲ್ಲ ಆಗು ಹೋಗುಗಳನ್ನು ಖರ್ಚು ವೆಚ್ಚಗಳನ್ನು ಇಲ್ಲಿ ದೇಶೀಯ ರಾಜರೇ ನೋಡಿಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಹೀಗಾಗಿ ಏನಾಯ್ತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರು ಇವರ ಸೈನಿಕರಾಗಿದ್ರೂ ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ರಾಜನ ಆಸ್ಥಾನಕ್ಕೆ ಒಪ್ಪಿಸಿದಾಗ ಸಂಪೂರ್ಣ ಅದರ ಸೈನ್ಯದ ಖರ್ಚು ವೆಚ್ಚವನ್ನು ಆ ದೇಶೀಯ ರಾಜನು ಭರಿಸಿದಾಗ ತನ್ನ ಬೊಕ್ಕಸದಿಂದ ಇಲ್ಲಿ ಕಂಪನಿಗೆ ಸಾಕಾದಷ್ಟು ಹಣಕಾಸಿನ ಉಳಿತಾಯ ಆಯಿತು ಮತ್ತು ಆ ಸೈನಿಕ ಖರ್ಚು ವೆಚ್ಚಗಳ ಎಲ್ಲ ಹಣದ ಉಳಿತಾಯ ಮತ್ತು ಒಂದು ಸೋರುವಿಕೆ ಎನ್ನುವಂಥದ್ದು ತಪ್ಪಿ ಹೋಯಿತು ಅಂತ ನಾವು ಕರಿತಾ ಹೋಗ್ತೀವಿ. ಹೀಗೆ ಸಾಕಾದಷ್ಟು ಕಂಪನಿ ಆರ್ಥಿಕವಾಗಿ ಮತ್ತು ಸಬಲವಾಯಿತು ಮತ್ತು ಸಾಕಾದಷ್ಟು ಮಟ್ಟಿಗೆ ಒಂದು ಖಜಾನೆ ತುಂಬಿತು, ಬರಿದಾಗಲಿಲ್ಲ ಎನ್ನುವಂಥದ್ದು ಈ ವ್ಯವಸ್ಥೆಯಿಂದ ಗೊತ್ತಾಗುತ್ತೆ. ದೆನ್ ಫೋರ್ತ್ ಒನ್, ದಿಸ್ ಅಲಯನ್ಸ್ ಸಿಸ್ಟಮ್ ಸೇವ್ಡ್ ದ ಕಂಪನಿಯಾಸ್ ಎಂಪೈರ್ ಫ್ರಮ್ ಎಕ್ಸ್ಟರ್ನಲ್ ಇನ್ವ್ಯಾನ್ಷನ್ ಅಂತ ನಾವು ಕರಿತೀವಿ. ಅಂದರೆ ಇದರ ಅರ್ಥ ಏನಂತಂದರೆ ನಮಗೆ ಈ ಕಂಪನಿಯಿಂದ ಏನಾಯ್ತಂದರೆ ಸಾಕಾದಷ್ಟು ಈ ಸಹಾಯಕ ಸೈನ್ಯ ಪದ್ಧತಿಯ ಜಾರಿಗೆ ಬಂದಿರುವುದರಿಂದ ಕಂಪನಿಯ ಸಾಮ್ರಾಜ್ಯ ಎನ್ನುವಂಥದ್ದು ಜಾಸ್ತಿ ವಿಸ್ತರಣೆಯಾಗಿ ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ ಎನ್ನುವಂಥದ್ದು ತುಂಬ ಅನುಕೂಲವಾಯಿತು. ಇನ್ನು ಫಿಫ್ತ್ ಒನ್ ಪಾಯಿಂಟ್, ದಿ ಇಂಗ್ಲಿಷ್ ಆಲ್ಸೋ ವೇರ್ ಬೆನಿಫಿಟೆಡ್ ಬೈ ದ ಟ್ರೀಟಿ ಇನ್ ಆಸ್ ಮಚ್ ಆಸ್ ನೋ ವಾರ್ ವಾಸ್ ಫೌಟ್ ಆನ್ ದೇರ್ ಲ್ಯಾಂಡ್ ವಿಚ್ ಸೇವ್ಡ್ ದೆಮ್ ಫ್ರಮ್ ದ ಡೇಂಜರಸ್ ಕಾನ್ಸಿಕ್ವೆನ್ಸ್ ಆ್ಯಂಡ್ ದೇರ್ ಫೋರ್ ಅಂತ ನಾವು ಕರಿತೀವಿ, ದೇರ್ ಆಫ್ ಅಂತ ಕರಿತೀವಿ. ದ ಕಾನ್ಸಿಕ್ವೆನ್ಸಸ್ ದೇರ್ ಆಫ್ ಅಂತ ನಾವು ಕರಿತೀವಿ. ಅಂದರೆ ಇದರ ಅರ್ಥ ಏನಂತಂದರೆ ಇಲ್ಲಿ ನಮಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಎಲ್ಲ ದೇಶೀಯ ರಾಜರುಗಳು ಇಲ್ಲಿ ಪ್ರಮುಖವಾಗಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಕರಾರು ಎನ್ನುವಂಥದ್ದು, ವಿವಾದ ಎನ್ನುವಂಥದ್ದು ತಪ್ಪಿ ಹೋಗುತ್ತೆ. ಈ ಪದ್ಧತಿಯ ಇಂದ ಕಂಪನಿಯ ನೆಲದಲ್ಲಿ ಕಂಪನಿ ಸ್ಥಾಪನೆ ಮಾಡಿರುವಂಥ ವಸಾಹತುಶಾಹಿಯ ಕಾಲೋನಿಗಳಲ್ಲಿ ಮತ್ತು ಕಂಪನಿ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಯುದ್ಧಗಳು ಎನ್ನುವಂಥದ್ದು ನಡೀಲಿಕ್ಕೆ ಆಸ್ಪದ ಎನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಏನೇ ಯುದ್ಧಗಳಾದ್ರೂ ಇಲ್ಲಿ ಆ ರಾಜರುಗಳ ಪ್ರದೇಶದಲ್ಲಿ ಯುದ್ಧ ಆಗ್ತಾಯಿತ್ತು, ಅವ್ರಿಗೆ ನಷ್ಟ ಆಗ್ತಾಯಿತ್ತು, ಕಂಪನಿಗೆ ನಷ್ಟ ಎನ್ನುವಂಥದ್ದು ಆಗಲಿಲ್ಲ. ಹಾಗಾಗಿ ಇಲ್ಲಿ ಅವರ ಒಂದು ಸಾಮ್ರಾಜ್ಯ ವಿಸ್ತಾರಕ್ಕೆ, ಅವರ ಪ್ರಗತಿಗೆ, ಅವರ ಒಂದು ಲಾಭಕ್ಕೆ ಪೂರಕವಾಯಿತು ಈ ಸಹಾಯಕ ಸೈನ್ಯ ಪದ್ಧತಿ ಅಂತ ನಾವು ಕರಿತಾ ಹೋಗ್ತೀವಿ. Sixth one point, this system did not offer any European power for the English agreed not to intervene in the internal affairs of the native rulers. ಇಲ್ಲಿ ನಮಗೆ ಪ್ರಮುಖವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ನಂತರದಲ್ಲಿ ಅದನ್ನು ಯಾರು ಅಳವಡಿಸಿಕೊಂಡಿರ್ತಾರೆ ಅವನ ಆಸ್ಥಾನದಲ್ಲಿ ಪ್ರತಿಯೊಂದು ಆಗುಹೋಗುಗಳು ಇಲ್ಲಿ ಇಂಗ್ಲೀಷರ ಅನುಮತಿ ಇರಲಾರ್ದಂಗೆ ನಡೀತಾ ಇರಲಿಲ್ಲ. ಒಂದು ಕಂಡೀಷನ್ ಏನಾಗಿತ್ತಂದರೆ ಇಂಗ್ಲೀಷರನ್ನು ಹೊರತುಪಡಿಸಿ ಇತರ ಯುರೋಪಿಯನ್ನರು ಯಾವುದೇ ಕಾರಣಕ್ಕೂ ಅವರ ಸಾಮ್ರಾಜ್ಯದಲ್ಲಿ ಇರುವಂತಿಲ್ಲ ಮತ್ತು ಅವರೊಂದಿಗೆ ವ್ಯವಹಾರವನ್ನು ಮಾಡುವಂತಿರಲಿಲ್ಲ. ಉದಾಹರಣೆಗೆ ಫ್ರೆಂಚರೊಂದಿಗೆ ಪಕ್ಕದಲ್ಲೇ ಕಾಲೋನಿಗಳನ್ನು ಕಟ್ಕೊಂಡು ವ್ಯಾಪಾರವನ್ನು ಮಾಡುವಂಥ ಫ್ರೆಂಚರೊಂದಿಗೆ ಮರಾಠರಾಗಿರ್ಬೋದು, ಹೈದರಾಬಾದಿನ ನಿಜಾಮ ಆಗಿರ್ಬೋದು, ಇಲ್ಲಿ ಒಡೆಯರಾಗಿರ್ಬೋದು, ತಿರುವಂಕೂರಿನ ರಾಜರಾಗಿರ್ಬೋದು, ಇವರು ಯಾರು ಅವ್ರ ಜೊತೆ ಇತರ ಯುರೋಪಿಯನ್ನರು ಇಂಗ್ಲೀಷರನ್ನು ಹೊರತುಪಡಿಸಿ ಅವರ ಜೊತೆ ಒಪ್ಪಂದಗಳನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಗಳನ್ನು ಮಾಡುವಂತಿರಲಿಲ್ಲ. ಇದರಿಂದ ಏನಾಯ್ತಂದರೆ ಇಲ್ಲಿ ಕಂಪನಿಯ ಒಂದು ಬೆಳವಣಿಗೆಗೆ ತುಂಬ ಅನುಕೂಲವಾಯಿತು ಅಂತ ನಾವು ಕರಿತಾ ಹೋಗ್ತೀವಿ. ಏಯ್ತ್ ಒನ್ ಪಾಯಿಂಟ್, ದಿ ಬ್ರಿಟಿಷ್ ರೆಸಿಡೆಂಟ್ಸ್ ಬಿಗೆನ್ ಟು ಲೈವ್ ಇನ್ ದ ಕೋರ್ಟ್ ಆಫ್ ದ ನೇಟಿವ್ ರೂಲರ್ಸ್. ನೋಡಿ ಹೆಂಗಿದೆ ಅಂತಂದರೆ ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡ ನಂತರದಲ್ಲಿ ಪ್ರತಿಯೊಂದು ಅಳವಡಿಸಿಕೊಂಡಿರುವಂಥ ರಾಜನ ಆಸ್ಥಾನದಲ್ಲಿ ಅವನ ಒಂದು ಸಾಮ್ರಾಜ್ಯದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಆಗುವುದು ಪ್ರತಿಯೊಂದು ವಿಷಯವನ್ನು ಇಂಗ್ಲಿಷ್ ರೆಸಿಡೆಂಟನ ನೇತೃತ್ವದಲ್ಲಿ ಆತನ ಓದುಗಳನ್ನು ಪ್ರತಿಯೊಂದು ವಿಶ್ವಾಸವಾಗುವಂಥ ಪರಿಸ್ಥಿತಿಯನ್ನು ಹಾಗಾಗಿ ಸಂಪೂರ್ಣವಾಗಿರುವಂಥ ಎಲ್ಲ ವ್ಯವಹಾರದಲ್ಲಿ ಇಂಗ್ಲಿಷರ ಸುಪರ್ದಿಯ ಮೂಲಕ ನಡೀಬೇಕಾಗಿತ್ತು. ಇದು ನಮಗೆ ಸ್ಥಳೀಯ ಅಥವಾ ದೇಶೀಯ ಅರಸರ ದೊಡ್ಡ ಕೊರತೆ ಎಂದು ಕಾಣುತ್ತೆ. Ninth one, the subsidiary alliance portrayed to the influence of the French ಇಲ್ಲಿ ನಮಗೆ ಫ್ರೆಂಚರನ್ನು ತಮ್ಮ ಸಾಮ್ರಾಜ್ಯದಿಂದ ಹೊರಗಡೆ ಹಾಕಬೇಕಾಗಿತ್ತು ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ
ಆ, ಆ, ಇಲ್ಲಿ ವಿದೇಶಿ ಶಕ್ತಿಗಳೊಂದಿಗೆ ಒಂದು ಕೂಟವನ್ನು ರಚನೆ ಮಾಡಿಕೊಳ್ಳೋದಾಗಿರ್ಬೋದು, ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಈ ಪದ್ಧತಿಯನ್ನು ಅಳವಡಿಸಿಕೊಂಡ ನಂತರದಲ್ಲಿ. ಇದು ಒಂಥರ ಸೇವಕನ ಪದ್ಧತಿ, ಗುಲಾಮಗಿರಿಯ ಪದ್ಧತಿಯ ರೀತಿಯಲ್ಲಿ ಮಾರ್ಪಾಡಾಗ್ತಾ ಹೋಯಿತು ಅಂತ ನಾವು ಕರಿತಾ ಹೋಗ್ಬೋದು. ದೆನ್ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಆಫ್ ದ ಸಬ್ಸಿಡರಿ ಅಲೈನ್ಸ್, ಅಂದರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ದೋಷಗಳು ಅಥವಾ ಅವಗುಣಗಳು ಅಥವಾ ನಷ್ಟಗಳು ಅಥವಾ ಅನಾನುಕೂಲಗಳು ಅಂತ ನಾವು ನೋಡ್ತಾ ಹೋದರೆ, 1 ಪಾಯಿಂಟ್, ಇಟ್ ಹರ್ಟ್ ದ ಇಂಡಿಪೆಂಡೆನ್ಸ್ ಆಫ್ ದ ನೇಟಿವ್ ರೂಲರ್ಸ್, ಗ್ರ್ಯಾಜುವಲಿ ದೇ ವೇರ್ ಎಂಟ್ರಾಪ್ಡ್ ಇನ್ ಬ್ಯಾಂಡೇಜ್ ಆಫ್ ಸ್ಲೈವರಿ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ದೇಶೀಯ ರಾಜರ ಒಂದು ಸ್ವಾತಂತ್ರ್ಯ ಹರಣವಾಯಿತು. ಅವರ ಒಂದು ಸಂಪೂರ್ಣವಾಗಿರುವಂತಹ ಯಾವುದೇ ಒಂದು ಸ್ವಂತಿಕೆ ಎನ್ನುವಂಥದ್ದು, ಒಂದು ಸ್ವಾಭಿಮಾನ ಎನ್ನುವಂಥದ್ದು ಇರಲಿಲ್ಲ. ಸಂಪೂರ್ಣವಾಗಿ ಗುಲಾಮಗಿರಿಗೆ ಅಳವಡಿಸಿಕೊಳ್ಳುವಂತಹ ನೀತಿ ಉಂಟಾಯಿತು ಅಂತ ನಾವು ಕರಿಬೋದು. ಹಾಗಾಗಿ ಅವರ ಒಂದು ಮಾತುಗಳಿಗೂ ಬೆಲೆ ಇಲ್ಲ ಅಂತಂದಾಗ ಸಂಪೂರ್ಣವಾಗಿ ಹೆಸರಿಗೆ ಮಾತ್ರ ರಾಜನಾಗಿದ್ದು ಎಲ್ಲ ಅಧಿಕಾರ ಮತ್ತು ಇವರ ಜುಟ್ಟನ್ನು ಹಿಡಿಯುವಂಥ ಕೆಲಸವನ್ನು ಇಂಗ್ಲೀಷರು ಮಾಡಿದರು ಅಂತ ನಾವು ಕರಿತಾ ಹೋಗ್ತೀವಿ. ಎರಡನೇದು, ದಿ ಪೇಡ್ ಸರ್ವೆಂಟ್ ಆಫ್ ದ ನೇಟಿವ್ ರೂಲರ್ಸ್ ಹೂ ಆಕ್ಸೆಪ್ಟೆಡ್ ದಿಸ್ ಅಲಯನ್ಸ್ ವೇರ್ ಟರ್ನ್ಡ್ ಔಟ್ ಫ್ರಮ್ ದೇರ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ. ಇದರಿಂದ ಏನಾಯ್ತು ಅಂತಂದರೆ, ಇಲ್ಲಿ ನಮಗೆ ಸಂಪೂರ್ಣವಾಗಿ ಇಲ್ಲಿ ಸಾಕಾದಷ್ಟು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ನಂತರದಲ್ಲಿ ದೇಶೀಯ ರಾಜರುಗಳು ತಾವು ಗುಲಾಮಗಿರಿಗೆ ಒಳಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಇಲ್ಲಿ ಇಂಗ್ಲಿಷ್ ಸೇನಾ ತುಕಡಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಕೊಟ್ಟಂಗಾಯಿತು ಮತ್ತು ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳವನ್ನು ನೀಡುವಂತಹ ಪರಿಸ್ಥಿತಿ ಉಂಟಾಗಿ ರಾಜ್ಯದ ಬೊಕ್ಕಸಕ್ಕೆ ಸಾಕಾದಷ್ಟು ನಷ್ಟವಾಯಿತು. ಇದರಿಂದ ಸಾಕಾದಷ್ಟು ಹಣದ ಸಂಪೂರ್ಣ ಕೊರತೆ ಎನ್ನುವಂಥದ್ದು ಕಂಡುಬರುತ್ತೆ ಅಂತ ನಾವು ನೋಡ್ಬೋದು. ಅದಾದ ನಂತರದಲ್ಲಿ ದಿ ನೇಟಿವ್ ರೂಲರ್ಸ್ ಬಿಕಮ್ ಲೇಜಿ ಆ್ಯಂಡ್ ಇನ್ಯಾಕ್ಟಿವ್ ಆ್ಯಂಡ್ ದ ಇಂಗ್ಲಿಷ್ ಟುಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೇರ್ ಸೇಫ್ಟಿ ಫ್ರಮ್ ಇಂಟರ್ನಲ್ ರಿವಾಲ್ಟ್ಸ್ ನೋಡ್ರಿ, ಯಾವಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ದೇಶೀಯ ರಾಜರುಗಳು ಸೋಮಾರಿಗಳಾದರು. ಆಲಸ್ಯತನ ಎನ್ನುವಂಥದ್ದು ಬಂತು, ಒಂದು ಸೋಂಬೇರಿತನ ಎನ್ನುವಂಥದ್ದು ಕಾಡ್ತಾ ಹೋಗ್ತು. ಅವರ ಒಂದು ಆಂತರಿಕ ಚಟುವಟಿಕೆ ಮತ್ತು ಬಾಹ್ಯ ಚಟುವಟಿಕೆ ಎರಡೂ ನಿಷ್ಕ್ರಿಯವಾಗಿಬಿಟ್ಟು ಇದರಿಂದ ಏನಾಯ್ತಂದರೆ ಅವರು ಇಲ್ಲಿ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವ ಇದೆ ಎನ್ನುವಷ್ಟು ಮಟ್ಟಿಗೆ ಪ್ರಶ್ನೆ ಹಾಕಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇದು ಇಂಗ್ಲೀಷರಿಗೆ ಒಂದು ಬೆನಿಫಿಟ್ ಆಯಿತು ಅಂತ ನಾವು ಕರಿಬೋದು. ಹಾಗಾಗಿ ಒಬ್ಬ ರಾಜ ಅವನನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿಬಿಟ್ರು, ಅವನು ಲೇಜಿ ಆಗಿಬಿಟ್ಟ, ರಾಜ್ಯದ ಪ್ರಗತಿಗೆ ಅವನು ಏನೂ ಕೆಲಸ ಮಾಡಲಿಲ್ಲ. ಹೀಗಾಗಿ ಪ್ರಜೆಗಳಿಗೂ ಒಬ್ಬ ರಾಜ ಇದನೋ ಇಲ್ಲೋ ಎನ್ನುವಷ್ಟರ ಮಟ್ಟಿಗೆ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ ನಾವು ಕರಿತೀವಿ. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಪ್ರತಿಯೊಬ್ಬ ಈ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ದೇಶೀಯ ರಾಜನು ಅವನು ಸಂಪೂರ್ಣ ಕಾರ್ಯ ಮಾಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಅವನು ಪ್ರಜೆಗಳ ಹಿತದೃಷ್ಟಿಯನ್ನು ಗಮನಕ್ಕೆ ಇಟ್ಟುಕೊಳ್ಳಲಾರದೆ ಅವನು ನಿಷ್ಕ್ರಿಯ ರಾಜನಾಗಿ ರೂಪೆತ್ತುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ನಾವು ಕರಿತೀವಿ. 4th one, with the passage of time native rulers lost most their fertile land and important territory to the English ಅಂತ ನಾವು ಕರಿತೀವಿ. ಇಲ್ಲಿ ಸಾಕಾದಷ್ಟು ಹೈದರಾಬಾದಿನ ನಿಜಾಮ, ತಿರುವಂಕೂರಿನ ರಾಜರು, ಮರಾಠರು ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಇವರೆಲ್ಲರೂ ದೊಡ್ಡ ಪ್ರಮಾಣದ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಉತ್ಕೃಷ್ಟ ಭೂಮಿಗಳನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರ ಪ್ರತಿರೂಪಕವಾಗಿ ಅನೇಕ ಪ್ರದೇಶಗಳನ್ನು ಕಂಪನಿಗೆ ಬಿಟ್ಟುಕೊಟ್ರು. ಇದರಿಂದ ದೊಡ್ಡ ಮಟ್ಟದ ರಾಜ್ಯಕ್ಕೆ ಮತ್ತು ದೇಶೀಯ ರಾಜರುಗಳಿಗೆ ನಷ್ಟ ಎನ್ನುವಂಥದ್ದು ಉಂಟಾಯಿತು ಅಂತ ನಾವು ಕರಿತೀವಿ. ಉದಾಹರಣೆಗೆ ಇಲ್ಲಿ ಹೈದರಾಬಾದಿನ ನಿಜಾಮ ಎನ್ನುವಂಥವನು ಅನೇಕ ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ, ಮರಾಠರು ಅನೇಕ ಪ್ರದೇಶಗಳನ್ನು ಬಿಟ್ಟುಕೊಡ್ತಾರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಎನ್ನುವಂಥವರು ಕೆಲವು ಫಲವತ್ತಾದ ಪ್ರದೇಶಗಳನ್ನು ಬಿಟ್ಟುಕೊಡ್ತಾರೆ. ಹೀಗಾಗಿ ಏನಾಯ್ತಂದರೆ ಇಲ್ಲಿ ಕಂಪನಿಗೆ ಸಾಕಾದಷ್ಟು ಆದಾಯ ತರುವಂತಹ ಪ್ರದೇಶಗಳು ಸಿಕ್ಕಂಗಾಯಿತು. ಒಟ್ಟಾರೆಯಾಗಿ ಕಂಪನಿಯ ಒಂದು ಏಳಿಗೆಗೆ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥದ್ದು ಭಾಳ ಅನುಕೂಲ ಎನ್ನುವಂಥದ್ದು ಮಾಡಿಕೊಡ್ತು ಅಂತ ನಾವು ಕರಿಬೋದು. ದೆನ್ the 5th one, it ended the national feelings, responsibility towards the kingdom, courage and military organization of the native rulers ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನಮಗೆ ರಾಷ್ಟ್ರೀಯ ಒಂದು ಪ್ರೇಮ ಎನ್ನುವಂಥದ್ದು, ರಾಷ್ಟ್ರೀಯ ಭಾವನೆಗಳು ಎನ್ನುವಂಥದ್ದು, ಇಲ್ಲಿ ಒಂದು ಧೈರ್ಯ, ಸಾಹಸ ಎನ್ನುವಂಥದ್ದು ಎಲ್ಲ ದೇಶೀಯ ರಾಜರುಗಳು ಕಳ್ಕೊಂಬಿಟ್ರು. ಇದರಿಂದ ಒಂದು ರಾಷ್ಟ್ರೀಯತೆ, ಒಂದು ರಾಷ್ಟ್ರೀಯ ಚಳವಳಿ ಎನ್ನುವಂಥದ್ದು, ಈ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕೆನ್ನುವಂಥ ಕಲ್ಪನೆ ಎನ್ನುವಂಥದ್ದನ್ನು ಕಳ್ಕೊಂಡ್ಬಿಟ್ರು. ಹಾಗಾಗಿ ಇಲ್ಲಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ತಮ್ಮನ್ನೇ ತಾವು ಮಾರಿಕೊಳ್ಳುವಂಥ ರೀತಿಗೆ ಒಳಪಟ್ಟರು ಅಂತ ನಾವು ಕರಿಬೋದು. ಹೀಗೆ ನಮಗೆ ಪ್ರಮುಖವಾಗಿ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ಅರಸರಲ್ಲಿ ಒಂದು ರಾಷ್ಟ್ರೀಯ ಭಾವನೆಗಳು ಮತ್ತು
ತಮ್ಮ ಪ್ರಜೆಗಳ ಬಗ್ಗೆ ಇರತಕ್ಕಂಥ ಒಂದು ಜವಾಬ್ದಾರಿ ಮತ್ತು ರಾಜತ್ವ ಎನ್ನುವಂಥದ್ದು, ಧೈರ್ಯ ಎನ್ನುವಂಥದ್ದು, ಸಾಹಸ ಎನ್ನುವಂಥದ್ದನ್ನು ಮೂಲೆಗಿಟ್ಟು ತಾವು ನಿಷ್ಪ್ರಯೋಜಕರು ಎನ್ನುವಂಥ ರೀತಿಯಲ್ಲಿ ತೋರ್ಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತ ಕರಿತೀವಿ. ಹೀಗಾಗಿ ಸಹಾಯಕ ಸೈನ್ಯ ಪದ್ಧತಿಯ ಸಂಪೂರ್ಣವಾಗಿರ್ತಕ್ಕಂಥ ಅದರ ಲಾಭಗಳು ಕಂಪನಿಗೆ ಸಿಕ್ತು. ದೇಶೀಯ ರಾಜರುಗಳು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡು ಅವರು ಅರಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡು ಹೀನಾಯವಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ ನಾವು ನೋಡ್ಬೋದು. ಹೀಗೆ ನಮಗೆ ಪ್ರಮುಖವಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜರುಗಳು ನೋಡಿದಾಗ ಹೈದರಾಬಾದಿನ ನವಾಬ ಎನ್ನುವಂಥವನು, ತಾಂಜಾವೂರಿನ ರಾಜ ಎನ್ನುವಂಥವನು, ಔದ್ನ ರಾಜ ಎನ್ನುವಂಥವನು, ಮರಾಠರ ಪೇಶ್ವೆಗಳು, ಸಿಂಧ್ಯ